ರಾಜಸ್ಥಾನದ ಬಿಕಾನೇರ್ನಲ್ಲಿರುವ 550 ವರ್ಷ ಹಳೆಯ ಜೈನ ದೇವಾಲಯವೊಂದು ತನ್ನ ಅಸಾಧಾರಣ ಇತಿಹಾಸ ಮತ್ತು ವಾಸ್ತುಶಿಲ್ಪದಿಂದ ಪ್ರವಾಸಿಗರನ್ನು ಬೆರಗುಗೊಳಿಸುತ್ತಿದೆ. ಇಲ್ಲಿನ ಬಂಡಾಸರ ಜೈನ ದೇವಾಲಯದ ನಿರ್ಮಾಣದ ಸಮಯದಲ್ಲಿ ಸಿಮೆಂಟ್ ಅಥವಾ ಗಾರೆ ಮಿಶ್ರಣಕ್ಕೆ ನೀರಿನ ಬದಲಾಗಿ ಸುಮಾರು 40,000 ಕೆಜಿ ಶುದ್ಧ ತುಪ್ಪವನ್ನು ಬಳಸಲಾಗಿದೆ ಎಂದು ನಂಬಲಾಗಿದ್ದು, ಇದು ಭಾರತದ ಅತ್ಯಂತ ಕುತೂಹಲಕಾರಿ ವಾಸ್ತುಶಿಲ್ಪದ ಪವಾಡಗಳಲ್ಲಿ ಒಂದಾಗಿದೆ. ಈ ದೇವಾಲಯ ನಿರ್ಮಾಣದ ಗಾರೆ ಮಿಶ್ರಣಕ್ಕೆ ನೀರಿನ ಬದಲಾಗಿ ಸುಮಾರು 40,000 ಕೆಜಿ ಶುದ್ಧ ತುಪ್ಪವನ್ನು ಬಳಸಲಾಗಿದೆ ಎಂಬುದು ಇಲ್ಲಿನ ಪ್ರಸಿದ್ಧ ನಂಬಿಕೆ. ಕಡು ಬೇಸಿಗೆಯಲ್ಲಿ ಇಲ್ಲಿನ ಕಲ್ಲಿನ ನೆಲ ಹಾಗೂ ಗೋಡೆಗಳಿಂದ ಬೆಣ್ಣೆ ಅಥವಾ ತುಪ್ಪದ ಅಂಶ ಒಸರುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. 3 ಅಂತಸ್ತುಗಳ ಈ ಬೃಹತ್ ದೇವಾಲಯವು ಕೆಂಪು ಮರಳುಕಲ್ಲು ಮತ್ತು ಅಮೃತಶಿಲೆಯಿಂದ ನಿರ್ಮಿತವಾಗಿದೆ. ಇದರ ಗೋಡೆಗಳು ಮತ್ತು ಮೇಲ್ಛಾವಣಿಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಕಲ್ಲಿನ ಕೆತ್ತನೆಗಳು, ವರ್ಣರಂಜಿತ ಜಾನಪದ ಚಿತ್ರಗಳು, ಗಾಜಿನ ಕುಸುರಿ ಹಾಗೂ 24 ತೀರ್ಥಂಕರರ ಜೀವನವನ್ನು ಬಿಂಬಿಸುವ ಚಿನ್ನದ ಎಲೆಯ ಚಿತ್ರಕಲೆಗಳಿವೆ. ಈ ದೇವಾಲಯದ ಮೇಲ್ಭಾಗಕ್ಕೆ ತೆರಳಿದರೆ ಇಡೀ ಬಿಕಾನೇರ್ ನಗರದ ಸುಂದರ ನೋಟ ಹಾಗೂ ಹತ್ತಿರದ ಜೂನಾಗಢ್ ಕೋಟೆಯ ದೃಶ್ಯಾವಳಿ ಕಾಣುತ್ತದೆ. ಪ್ರಸ್ತುತ ಈ ಐತಿಹಾಸಿಕ ತಾಣವನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಸಂರಕ್ಷಿತ ಸ್ಮಾರಕವಾಗಿ ನಿರ್ವಹಿಸುತ್ತಿದೆ. ಕ್ರಿ.ಶ. 1468ರಲ್ಲಿ ಬಂಡಾಸ ಒಸ್ವಾಲ್ ಎಂಬ ಶ್ರೀಮಂತ ಜೈನ ವರ್ತಕನ ನೇತೃತ್ವದಲ್ಲಿ ಈ ದೇವಾಲಯದ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ಈ ಕಾರಣದಿಂದಲೇ ಇದಕ್ಕೆ ಬಂಡಾಸರ ಅಥವಾ ಬಂಡಾಶ ಜೈನ ದೇವಾಲಯ ಎಂದು ಹೆಸರು ಬಂದಿತು. ಆ ಸಮಯದಲ್ಲಿ ಬಿಕಾನೇರ್ ತೀವ್ರ ನೀರಿನ ಅಭಾವ ಎದುರಿಸುತ್ತಿದ್ದರಿಂದ ಗಾರೆಯ ಮಿಶ್ರಣಕ್ಕೆ ನೀರಿನ ಬದಲಾಗಿ ತುಪ್ಪವನ್ನು ಬಳಸಲಾಯಿತು ಎಂಬುದು ಸ್ಥಳೀಯ ನಂಬಿಕೆ. ಜಾನಪದ ಕಥೆಯೊಂದರ ಪ್ರಕಾರ ಕೆಳಗೆ ಚೆಲ್ಲಿದ ಒಂದು ಹನಿ ತುಪ್ಪವನ್ನು ಬಂಡಾಸ ಉಳಿಸಿದ್ದನ್ನು ನೋಡಿ ಶಿಲ್ಪಕಾರರೊಬ್ಬರು ಅವರನ್ನು ಗೇಲಿ ಮಾಡಿದ್ದರಂತೆ. ಈ ಮಾತು ಮನಸ್ಸಿಗೆ ತಗಲಿ ಬಂಡಾಸ ಇಡೀ ದೇವಾಲಯವನ್ನೇ ತುಪ್ಪದಲ್ಲಿ ನಿರ್ಮಿಸುವುದಾಗಿ ಶಪಥ ಮಾಡಿ ಈ ಅದ್ಭುತವನ್ನು ಸಾಕಾರಗೊಳಿಸಿದರು ಎನ್ನಲಾಗುತ್ತದೆ. ವರ್ತಕ ಬಂಡಾಸ ಅವರು 1518ರಲ್ಲಿ ದೇವಾಲಯ ನಿರ್ಮಾಣ ಪೂರ್ಣಗೊಳ್ಳುವ ಮೊದಲೇ ನಿಧನರಾದರು. ಆದರೆ ನಿರ್ಮಾಣ ಕಾರ್ಯವು ನಿಲ್ಲದೆ ಸುಮಾರು 86 ವರ್ಷಗಳ ಕಾಲ ದಶಕಗಳ ಕಾಲ ಮುಂದುವರಿದು ಅಂತಿಮವಾಗಿ ಕ್ರಿ.ಶ. 1554ರ ವೇಳೆಗೆ ಪೂರ್ಣಗೊಂಡಿತು. ರಾಜಸ್ಥಾನದ